ಒಡ್ರಿ ಅನ್ನೋದಾರ ಈಗ ಇದನ್ನು ಒಡದ ಕೇಸ ನಾವು ಕೊಟ್ಟೋರಿ ಇದಕ್ಕೆ ನಮ್ಗೆ ಸಾಂಕ್ಷನ್ ಆತಿ ಹಂಗೆ ಆಗ್ಲಿಲ್ಲದ ನಾವು ಏನು ನೋಡ್ರಿ ಪಂಚಾಯತಿಯಾಗ ಇಟ್ಕೋತೀರಿ 1.5 ಲಕ್ಷದ ಐತೆ ಅಂತ 1.5 ಲಕ್ಷದಾಗ 1 ಲಕ್ಷದಾಗ ಮನೆ ಆಗ್ತವೆ ನೀವು ಕಟ್ಟಿ ಕೊಡ್ರಿ ನಾವು ಇರ್ತೀವಿ ಕೆಲವೊಂದು ನನಗೆ ಯಾಕೋ ಸ್ವಚ್ಛತೆ ಘಟನೆಗಳು ಕಂಡು ಬರಲಿಲ್ಲ ಈ ಪಂಚಾಯತಿಯಾಗ ಅಂತಾರೆ ಆರಿಸಿ ಬಂದಿದ್ದು ಮೆಂಬರ್ಗಳು ಅಂತಾರೆ ಅವರೆಲ್ಲ ಮುಗಿದು ಬಳಾಡತ್ತೆ ನಿಮ್ಗೆ 5 ಲಕ್ಷದ ಹಾಕ್ತೇನೆ ಈಗ ಮನೆ ಮ್ಯಾಗ ಪೂರಾರು ಒಂದು ಬಳ್ಳಿ ಇರ್ತಾರೆ ನಂಗೆ ಬಳ್ಳಿ ಒಂದು ಮೇನ್ ಇದ್ದ ಇಂಜಿನಿಯರು ತಲಾಟಿ ಸೆಕ್ರೆಟರಿ ಸಂಬಂಧ ಎಲ್ಲರೂ ಬಂದು ನೋಡಿ ಚೆಕ್ ಮಾಡಿ ಹೋಗ್ಯಾರ ಇದನ್ನೆಲ್ಲ ಹಿಂಗೆ ಆಗೈತ್ರಿ ಇದನ್ನೆಲ್ಲ ಯಾರು ತೆಗ್ಯಾವ್ರಿ ಇದು ಕಾರ್ಪೊರೇಷನ್ದಾಗಂತ ಗಂಟಿ ಗಾಡಿ ಕೊಟ್ಟಿದ್ದಾರೆ ಗಂಟಿ ಗಾಡಿ ಏನು ಬರೋದಿಲ್ಲ ಇಲ್ಲಿ ನಮ್ಮ ಊರಾಗಿನ ಮಂದಿನ ಅವ್ರು ತೊಗೊಂದಿಲ್ಲ ಅವ್ರು ಅಲ್ಲೇ ಮಂದಿನ ಲಾವ್ಗಿ ಮಂದಿನ ಕರ್ಲೆ ಮಂದಿನ ತೊಗೊಂಡಾರಿ ಈಗ ನಮಗೆ ಸಮಸ್ಯೆ ಏನಂತಂದ್ರೆ ನಮ್ಮ ಮನೆಗಳೆಲ್ಲ ಹಿಂಗಾಗಿದಾವೆ ನಮಗೆ ಮನೆ ಹಾಕಿಸ್ಕೊಡು ಅಂತಂದ್ರೆ 1 ಲಕ್ಷದ 1.5 ಲಕ್ಷದ ಐತೆ ಅಂದ್ರೆ 1.5 ಲಕ್ಷದಾಗ 1 ಲಕ್ಷದಾಗ ಮನೆ ಆಗ್ತಾವೆ ನೀವು ಕಟ್ಟಿ ಕೊಡ್ರಿ ನಾವು ಇರ್ತೇವೆ ಈ 1 ಲಕ್ಷದಾಗ 1.5 ಲಕ್ಷದಾಗ ಆಗ್ತೈತಿ 1.80 ಐತಿ ಆಗಂಗಿಲ್ಲ ಮಳ್ಯಾಗ ಬಂದು ನೋಡ್ರಿ ನಾವು ಫೋಟೋ ಹೊಡೆದು ಕೊಡ್ತೇವೆ ಬೇಕಾರೆ ನೀರು ಮನ್ಯಾಗ ಹೆಂಗೆ ನಿಲ್ತೈತಿ ಹಂಗಿಲ್ಲ ಮನೆ ಸೋರ್ತೈತೇನ್ರಿ ಮೈ ಹೌದ್ರಿ ಎರಡು ವರ್ಷ ಆಯ್ತು ಈಗ ನಾವೀಗ ಪತ್ರ ತಂದು ಹಾಕಬೇಕ್ರಿ ಪ್ಲಾಸ್ಟಿಕ್ ಎಲ್ಲ ಹಾಕ್ತೇವೆ ಮಳ್ಯಾಗ ಈಗ ಇದನ್ನ ಇದು ಮಾತು ಯಾರು ಅಂತಾರ್ರಿ ನಿಮಗೆ ಈ ಪಂಚಾಯತಿ ಅಂತಾರೆ ಆರಿಸಿ ಬಂದಿದ್ದು ಮೆಂಬರ್ಗಳು ಅಂತಾರೆ ಮೆಂಬರ್ ಕೊಡ್ರಿ ಮತ್ತೆ ಪಿ ಡಿ ಒ ಅದೇ ಅಧಿಕಾರಿಗಳು ಭೇಟಿಯಾಗಿದ್ದಾರೆ ನೀವು ನಾವು ಎಲ್ಲರಿಗೂ ಭೇಟಿಯಾಗಿದ್ದಾರೆ ಏನಂತಾರೆ ಅವರೆಲ್ಲ ಮುಗಿದು ಬಳಾಣತ್ಲೆ ನಿಮ್ಗೆ 5 ಲಕ್ಷದ ಹಾಕ್ತೇನಂತ ಒಡ್ರಿ ಅನ್ನೋದಾರ ಈಗ ಇದನ್ನು ಒಡದ ಕೇಸ ನಾವು ಕೊಟ್ಟೋರಿ ಇದಕ್ಕೆ ನಮ್ಗೆ ಸಾಂಕ್ಷನ್ ಆತಿ ಹಂಗೆ ಆಗ್ಲಿಲ್ಲದ ನಾವು ಏನು ನೋಡ್ರಿ ಪಂಚಾಯತಿಯಾಗ ಇಟ್ಕೋತೀರಿ ನಾವು ಬಂದಿರ್ತೇವೆ ಇದನ್ನು ಒಡೆದು ಹಾಕ್ತೇನೆ ಇದನ್ನೆಲ್ಲ ಕೆಡುತ್ತೇನೆ ಅಲ್ಲಿ ಬಂದಿರ್ತೇನೆ ನೋಡಿ ಇಟ್ಟೆಲ್ಲ ಜಿಂದಾಬಾಗ್ ಮ್ಯಾಗೆಲ್ಲ ಚಲೋ ಬಂದು ನಮ್ಗೆ ನೀವು ಸರ್ಕಾರದಿಂದ ಕೊಡ್ರಲ್ಲ ನಮಗೆ ಈಗ ಮತ್ತೆ ಇಲ್ಲಿ ಮೇಲೆ ಗಟ್ರದ ಸ್ವಚ್ಛತೆ ಇಲ್ರಿ ಇಲ್ಲ ಈಗ ಕಾಣತಾರಲ್ಲ ಇವ್ ನೋಡ್ರಿ ಹಿಂಗೆ ಮತ್ತೆ ಯಾರು ಬಂದು ಸ್ವಚ್ಛ ಮಾಡಂಗಿಲ್ಲ ಯಾವಾಗ್ರಿ ಭಾಳ ಇದು ತುಂಡಿ ಇದು ಅಡ್ಕಾಯ್ಸ್ರೆ ಸ್ವಚ್ಛ ಆಗ್ತದೆ ಮತ್ತೆ ಇಲ್ಲಿ ಮಂದಿ ನಾವು ತೆಗ್ದು ವರ್ಷ ಅದರಿ ಇದೆಲ್ಲ ರೋಜ್ಗಾರ್ ತೆಗ್ದ ಕೊಡ್ತಾರೆ ಈಗ ಎಲ್ಲ ನೋಡ್ರಿ ಈಗ ಎಲ್ಲ ಕಡೆ ಚಾಲು ಐತಿ ಇಲ್ಲಿ ಎಲ್ಲ ಒಟ್ಟು 15 ದಿವಸ 8 ದಿವಸ ಆದ್ರೆ ಭಾಳ ಐತಿ ಏನು ಕೆಲಸ ಐತ್ರಿ ಇದಲ್ಲ ರೋಜ್ಗಾರ್ ಹಡ್ಡೋದು ಎಲ್ಲಿ ಕೆರೆ ಅಡ್ಡೋದೈತ್ರಿ ಏನೈತ್ರಿ ಕೆರೆ ಹಡ್ಡೋದ ಹಳ್ಳ ಸ್ವಚ್ಛ ಮಾಡೋದ ಇದನ್ನ ಕೊಡ್ತಾರೆ ಈಗ ಈಗ ಕೆಲಸ ಇಲ್ಲ ಈಗ 4-5 ತಿಂಗಳಾತಿ ಬಂದೈತಾವ 4-5 ತಿಂಗಳದ ಬಂದೈತ್ರಿ ಈಗ ಒಟ್ಟ ಊರಾಗ ಯಾರಿಗೂ ಕೆಲಸ ಇಲ್ರಿ ಯಾರಿಗೆ ಏನಾಗಿತ್ರಿ ಮನಿದ ಮನೆ ಪೂರ ಮಳೆಯಾಗೆಲ್ಲ ಸೋರ್ತೈತ್ರಿ ಅದು ಮಳೆ ಸೋರ್ತೈತ್ರಿ ಸೋರ್ತೈತ್ರಿ ಪೂರ 4 ಫೂಟ್ ಉಂಚೆ ಹಿಡಿದು ಎಲ್ಲ ತೊಂಸನೆ ಬರ್ತೈತ್ರಿ ಅವಾಗ ಖರೆ ಎಲ್ಲ ಬಂದು ನೋಡಿ ಹೋಗಿರ ಆಗೈತಿ ಬಿಡ್ರಿ ಇನ್ನು ಸೇವಟೇನ 12 ಗಂಟೆಗೆ ಜಾಗ ನಾನು ಮಾರಿ ಕಟ್ಬೇಕು ಇವ್ರು ಯಾರು ಸಲ ಮಾಡ್ಯಂಗಿಲ್ಲ ಪಂಚಾಯತ್ ಅವ್ರಿಗೆ 3-4 ಮಂದಿ ಬಿಲ್ಡಿಂಗ್ ಹಾಕ್ಯಾರ ಅವ್ರು ಒಂದೊಂದು ವರ್ಷಕ್ಕೆ ಒಂದೊಂದು ಖರೆ 3 ಕೋಟಿ ಬರೀ ಒಂದು ನಿಧಾನ ಖರ್ಚಾದ್ರೆ ಹಾಕಂತ ಇನ್ನ ಖರ್ಚು ಸ್ವಲ್ಪ ಮಾಡಿಲ್ರಿ ಬರೀ 1 ಲಕ್ಷ ಕೊಡ್ರಿ ಪತ್ರ ಹಾಕೊಂಡು ಏನು ಅದನ್ನು ಮಾಡಿಲ್ರಿ ಇದು ಮನೆ ಮ್ಯಾಗ ಪೂರಾರು ಒಂದು ಬಳ್ಳಿ ಇರ್ತಾರೆ ನಂದು ಬಳ್ಳಿ ಒಂದು ಮೇನ್ ಇದ್ದ ಇಂಜಿನಿಯರು ತಲಾಟಿ ಸೆಕ್ರೆಟರಿ ಸಂಬಂಧ ಎಲ್ಲರೂ ಬಂದು ನೋಡಿ ಚೆಕ್ ಮಾಡಿ ಹೋಗ್ಯಾರ ಹಾಕ್ತಾನೆ ಫೋಟೋ ಹೋದ್ರು ಹಾಕೇ ಮತ್ತೆ ಈ ಇವ್ರು ಬಂದ ಮ್ಯಾಗ ಏನಾದ್ರು ಬಂದೇ ಇಲ್ಲ ಮತ್ತು ನಾಳೆ ಮತ್ತೆ ಮಾಡ್ಬೇಕ್ರಿ ಅವ್ರು ಹೇಳಿ ನಾವೆಲ್ಲ 3 ಸಲ ರಿಪೋರ್ಟ್ ಕೊಟ್ಟೇನ್ರಿ ನಾ ಲಾಸ್ಟ್ ಏನೋ ನಾವು ಬುದ್ಧ ಮನೆ ಬಿಡೋಕೆ ನಾ ಬೆಳ್ತೇನಲ್ಲ ಆಗ ಆ ಮನೆ ಹಾಕಂತ ಹೇಳಿ ಸಂಬ್ಯಾಗೂ ಮಟ್ಟ ಹಂಗೆ ಈ ಮನೆ ಬೀಳುವಂತ ಹಂತನಾಗ ಐತ್ರಿ ಈಗ ಹೋಗಿ ಆಯ್ತು ರೀ ಇನ್ನು ಮಳ್ಯಾಗ ಹೋದ್ರೆ ಒಂದು ರೌಂಡ್ ಹೊಡೆದು ನೋಡ್ರಿ ಅವಾಗ ನಿಮ್ಗೆ ಗುರ್ತ ಕರಿಯೋದು ಈಗ ನೋಡಿ ಬಾಟ್ಲಿ ಬ್ಯಾಗ್ ನೋಡ್ರಿ ಈಗ ಹಂಗೆ ನೋಡಿ ಎತ್ತಿಲಿ ನಾವು ನಿಮ್ಗೆ ನೋಡಿ ಹೇಳಿ ನಮ್ಗೆ ಸರ್ಗಾಸಿದ್ದೇವ್ರಿ ಆ ಕರಿಬೇಕಾರೆ ಬಿಡ್ರಿ ನಿಮ್ಮ ನಿಧಾನ ಅವ್ರು ಬಿದ್ದು ಸಾಂತ್ಲಾರೆ ಹಾಕ್ತಾರೆ ಅವಾಗ ಅದನ್ನಾರ ಮಾಡ್ರಿ ಲಾಸ್ಟ್ ಏನೋ ಜೀವ ಹಾನಿ ಅದಾರ ಯಾರು ಜವಾಬ್ದಾರಿ ಅದು ಮತ್ತೇನು ಮಾಡೋದ್ರಿ ನೀವು ಹೇಳಿ ಅಂತ ಆಯ್ತು ಇನ್ನು ಯಾರು ಹೇಳೋದು ಹೇಳ್ರಿ ನಾವು ಈಗ ನೆಕ್ಸ್ಟ್ ಟೈಮ್ ನೀವು ಹೇಳೋದು 4ನೇ ಸಲ ಆರಿದ್ದು ನೀವು ಏನಂದ್ರೆ ಹೇಳೋದು ಮತ್ತೆ ಇಲ್ಲಿ ಮೆಂಬರ್ಗಳಿಗೆ ಗಮನಕ್ಕೆ ತಂದಿಲ್ರಿ ಬೆಂಕಿ ಹತ್ರ ಮೆಂಬರ್ಗಳೆಲ್ಲ ಹೋತ್ರಿ ಅವ್ರಿಗೂ ಹೇಳಿ ಎಲ್ಲ ಆಗೈತ್ರಿ ಅವ್ರ ಕಡೆ ನಾನು ಹಾಕಿಸ್ ಮನೆ ಅಂದರು ಅವರು ನೋಡೋಣ ಅಂದ್ರೆ ಅವರು ಹಾಕಿಲ್ಲ ಈಗ ಪಂಚಾಯತ್ ಅವರು ಹೇಳ್ಬೇಕಲ್ಲ ಎಲ್ಲ ಗಟ್ಟಿ ಸ್ವಚ್ಛ ಮಾಡ್ರು ಮಂದಿನ ಯಾಕೆ ಮಾಡ್ಬೇಕಪ್ಪ ನನಗೆ ಇದು ನೋಡ್ಲಾರ್ಕನೇ ಪೂರ ನಾನು ಗಟ್ಟಿ ಸ್ವಚ್ಛ ಮಾಡ್ಕೋತೇನೆ ನೀವು ಖುದ್ದ ನೀವು ಹೌದ್ರಿ ಪಂಚಾಯತಿಗೆ ಸಲ ಮಾಡೋದು ನಾ ಇಲ್ರಿ ಒಂದಿವ್ಸ ಮಾಡಿ ತಿಂಗಳ ಪಗಾರ ಕೊಡ್ತಾರೆ ಅದಕ್ಕೆ ನೋಡ್ರಿ ನಿಮ್ಗೆ ಸಾಬಾರು ಬೇಡ ಅಂತೇಳಿ ನಂದು ನಾವು ಸ್ವಚ್ಛ ಮಾಡ್ಕೋತೀವಿ ನೋಡ್ರಪ್ಪ ನಿಮ್ಗೆ ಬಿಟ್ಟದ್ದಾಗಿ ಮತ್ತೆ ಇವ್ರು ಯಾರು ಪಂಚಾಯತ್ ಬರಂಗಿಲ್ಲ ಸ್ವಚ್ಛ ಮಾಡಕ್ಕೆ ನಾ ಸ್ವತಃ ಅವ್ರು ಹೇಳ್ರೆ ಮಾಡ್ಬೇಕಲ್ಲ ಮಾಡೋಲಿಕ್ಕೆ ಯಾರು ಮಾಡ್ಬೇಕ್ರಿ तर पंचायतवाल्यासनं आणून दाखवलं सरासनं आणून दाखवलं पंचायत पिढी सरासनं त्यांनी काय म्हणत होते सगळं मोडून पडल्यावरच तुम्हाला घर सँक्शन करतो म्हटलं सर त्यावर पत्र घरच नाही म्हटलं मला ही आजी कुठे राहणार सांगा सगळं मोडून पडल्यानंतर कुठे राहणार त्यांनी आतमध्ये गावानं मरून दे का म्हणून विचारलं आम्ही ते काय आम्ही काय करणार तेच म्हटलं त्यांनी ಕೆಲಸ ಆಗದೇ ಇರು ಕೆಲವೊಂದು ನನಗೆ ಯಾಕೋ ಸ್ವಚ್ಛತೆ ಘಟನೆಗಳು ಕಂಡು ಬರಲಿಲ್ಲ ಜನರ ಒಳಗಡೆಯಲ್ಲಿ ಉದ್ಯೋಗ ಖಾತ್ರಿ ಒಳಗಡೆ ಸರಿಯಾದಂತ ಒಂದು ಕೆಲಸ ಕೊಟ್ಟಿಲ್ಲ ಅನ್ನೋ ಆರೋಪ ಬಂದಿದ್ದಾರೆ ಆಮೇಲೆ ಡೈಲಿ ಒಂದು ಪಗಾರ ಎಷ್ಟು ಕೊಡಬೇಕು ಅಷ್ಟು ಪಗಾರ ಕೊಟ್ಟಿಲ್ಲ
ಆಮೇಲೆ ಪ್ರತಿದಿನ ನಮ್ಮ ಪೇಮೆಂಟ್ ಕಟ್ ಮಾಡ್ತಾರೋ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಅಂಬೇಡ್ಕರಲ್ಲಿ ಪರ್ಸ್ನಲಿ ನಮ್ದು ಗ್ರಾಮ ಪಂಚಾಯತ್ ನಮ್ದು ಪಂಚಾಯತ್ ನಾವು ಊರು ಕಲ್ಕಿನಿ ಅದು ವಾರ್ಡ್ ಮೆಂಬರ್ ನಾ ಇದೆ ಅಂಬೇಡ್ಕರ್ ಓನ್ಯಾಗ. ಆ ಅಂಬೇಡ್ಕರ್ ಓನ್ಯಾಗ ಏನು ಅಭಿವೃದ್ಧಿ ಮಾಡೋದು ನನ್ನ ಪ್ರಕಾರ ಅವ್ರ ಪ್ರಕಾರ ಡಿಸ್ಕಷನ್ ಮಾಡಿ ಒಂದು 10 ಲಕ್ಷದ ಅಂಬೇಡ್ಕರ್ ಭವನ ಕಟ್ಟಿದ್ದಿತ್ತೆ. ಅದು ಹೈಫೈ ಅಂಬೇಡ್ಕರ್ ಕಟ್ಟಿದೆ. ಯಾವುದೇ ಬೆಳಗಾವಿ ತಾಲೂಕಿಗೆ ನೋಡಿದಂಥ ಅಂತ ಅಂಬೇಡ್ಕರ್ ಭವನ ಇಲ್ಲ. ಕೆಳಗೆ ಅಡುಗೆ ಮಾಡೋ ಸಲುವಾಗಿ ಒಂದು ರೂಮ್ ಮಾಡಿಸ್ಬಿಡಿ, ಮ್ಯಾಲ ಫಸ್ಟ್ ಫ್ಲೋರ್ನಾಗ ಹಾಲ್ ಮಾಡಿದಾಯಿತು. ಮತ್ತು ನೀರಿಂದ ಅದು 3 ಬೋರ್ ಹೊಡಿದಿತ್ತು. ಒಂದು ಬೋರ್ ಡ್ಯೂ ಟು ನಿಗ್ಲೆಸಿ ಆಫ್ ಅದು ಮನ್ಯಾಗ ಒಂದು 2 ಹುಡುಗರು ಬೋರ್ ಎಪ್ಸಾಗ ಹೋಗಿದ್ದು ಅದು ಒಳಗೆ ಹೋಗಿದೆ. ಅದನ್ನು 3 ಟೈಮ್ ವಾಷಿಂಗ್ ಮಾಡಿದ್ದು, ಅದನ್ನು ಬೋರ್ ಬಂದಿಲ್ಲ. ಅದಕ್ಕೆ ನಾವು 2 ಬೋರ್ಸ್ ಹೊಡಿದೈತೆ ಸದ್ಯಕ್ಕೆ. ಒಂದು ಯೂಸ್ ಮಾಡೋಕ್ಕೆ ಮತ್ತು ಒಂದು ನೀರು ಕುಡಿಯೋಕೆ 2 ಬೋರ್ ಮಾಡಿಸಿದೈತೆ. ಮತ್ತು ಇನ್ನೂ ಒಂದು ಹೇಳ್ಬೇಕಂದ್ರೆ ನಮ್ಗೆ 15 ಫೈನಾನ್ಸ್ನಾಗ 1.5 ಲಕ್ಷ ಪ್ರತಿ ಮನೆಗೆ ಒಂದು ನಳ ಅಂದರೆ JJB ಸ್ಕೀಮ್ದು ಅದೇ ಟ್ಯಾಬ್ಲೆಟ್ ಟ್ಯಾಪ್ ಬೇರೆ. ಈಗ ನಾವು ಬರೀ ಒನಿ ಸೊಳಗೆ ಆ ಬೋರ್ ಏನು ಇದೆ ಯೂಸ್ ಮಾಡೋಕೆ ಬರೀ ನೀರು ಕುಡಿಯೋಕೆ ಸೊಳಗೆ ಅದು 40-40 ನಾವು ಟ್ಯಾಪ್ಗಳು ಹಾಕತ್ತೀವಿ. 15 ಫೈನಾನ್ಸ್ ಡ್ಯೂ ಟು ದ ಆಚಾರ ಸಂಹಿತೆ ಸಲುವಾಗಿ ಆ ಕೆಲಸ ಪೆಂಡಿಂಗ್ ಇದೆ. ಪ್ರತಿ ಒನಿಗೆ ಒಂದು ಮನೆಗೆ ಒಂದು ಟ್ಯಾಪ್. ಮನ್ಯಾಗ ಒಂದು 3 ಜನ ಇದ್ದಾರೆ ಡಿವೈಡ್ ಆಗೋ ಫ್ಯಾಮಿಲಿ, ಅವ್ರಿಗೂ 3 ಟ್ಯಾಪ್ಸ್ ಹಿಂಗೆ ಮಾಡಿದೆ. ಮತ್ತು ಇನ್ನೊಂದು ಗಟರ್ ನಾವು ಮೊನ್ನೆ ಕ್ಲೀನ್ ಮಾಡಿದ್ರು. ಈಗ ಮಳೆ ಬಂತು, ಮ್ಯಾಲಿಂದ ಏನು ಬರ್ತದೆ ಅಂಬೇಡ್ಕರ್ಗಳೇ ನಮ್ಮ ಡೌನ್ ಲೆವೆಲ್ನಾಗ ಇದೆ, ಊರು ತೆಳಗಿದೆ. ಮ್ಯಾಲಿಂದ ಏನು ನೀರು ಬರ್ತದೆ, ಏನು ವೇಸ್ಟ್ ಇದೆ ಅದರ ಒಂದು ಗಟರ್ನಾಗ ಬರ್ತಿದ್ದು. ಒಂದು ಮಿನಿಮಮ್ 1 ಮಂತ್ ಅದನ್ನ ಗಟರ್ ಕ್ಲೀನ್ ಮಾಡಿದ್ದಿತ್ತು. ಏನು ಇತ್ತಂದ್ರೆ ಅದನ್ನು ಕ್ಲೀನ್ ಮಾಡ್ತೀವಿ. ಮತ್ತು ಇನ್ನೊಂದು ರೋಜ್ಗಾರ್ ಬಗ್ಗೆ ಆ ಓನ್ಯಾಗ ಎಷ್ಟು ಜನ ಫಿಕ್ಸ್ ಇದೆ ರೋಜ್ಗಾರ್ ಬರ ಎಲ್ಲರದ್ದು ಜಾಬ್ ಕಾರ್ಡ್ ಇದೆ. ಏನು ಮೊನ್ನೆ ಏನಾಗಿದೆ ಸರ್ ಇನ್ಸಿಡೆಂಟ್ ರಾಂಗ್ ಬ್ಯಾಕ್ 1 ಮಂತ್ ಆಗ್ತದೆ. ಅದಕ್ಕೆ ಏನಾಗಿದೆ ಕೆಲಸ ಮಾಡೋಕೆ ಹೋಗಿ ನಮ್ಮ ಪ್ರಕಾರ ರೂಲ್ಸ್ ಪ್ರಕಾರ 3x3 ಒಂದು ಕಡ್ಡ ಆಗಬೇಕು. ಅದೇನು ಮೆಜರ್ಮೆಂಟ್ ಮ್ಯಾಗ ಇಂಜಿನಿಯರ್ ತೊಗೊಂಡ್ಮೇಲೆ ಆ ಮೆಜರ್ಮೆಂಟ್ ಕಡಿಮೆ ಬಂತು. ಅದು ಸಲುವಾಗಿ ಅವ್ರು ಏನು ಮಾಡೋದು ಪೇಮೆಂಟ್ ಕಡಿಮೆ ಕೊಡ್ತಾರೆ. SC ಇರಲಿ, ಜನರಲ್ ಇರಲಿ, ST ಇರಲಿ, ಯಾವುದೂ ಇರಲಿ, ಎಷ್ಟು ಜನ ರೋಜ್ಗಾರ್ ಜಾಬ್ ಕಾರ್ಡ್ ಮಾಡ್ಯಾರ, ಎಷ್ಟು ಕೆಲಸ ಹೋಗ್ಯಾರ ಎಲ್ಲರದು ಅವ್ರ ಇಂಜಿನಿಯರು ಕಡಿಮೆ ಮಾಡ್ಯಾರ. ಯಾಕಂದರೆ ಮೆಜರ್ಮೆಂಟ್ನಾಗ ಬಂದಿಲ್ಲ. ಈಗ ಸಾಹೇಬ್ರ ಉದ್ಯೋಗ ಖಾತ್ರಿ, ಈಗ ಉದ್ಯೋಗ ಖಾತ್ರಿ ಒಳಗಡೆ ತಾವು ಹೇಳೋ ಪ್ರಕಾರ ಎಲ್ಲ ಕೆಲಸ ಕೊಟ್ಟಿದ್ದೀನಿ, ಕೆಲವು ಮಂದಿ ಮೆಜರ್ಮೆಂಟ್ ಪ್ರಕಾರ ಕೆಲಸ ಆಗಿಲ್ಲ, ಪೇಮೆಂಟ್ ಕಟ್ ಮಾಡ್ತೀನಿ ಅಂತ ತಾವು ಹೇಳ್ತಾ ಇದ್ದೀರಿ. ಆದ್ರೆ ಅಲ್ಲೇ ಜನ ಹೇಳ್ತಾ ಇದ್ದಾರೆ ಎಷ್ಟೋ ಜನರಿಗೆ ಅಲ್ಲಿ ತಾವು ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ ಕೊಟ್ಟಿಲ್ಲ. ಜಾಬ್ ಕಾರ್ಡ್ ಕೇಳಕ್ ಹೋದ್ರೆ ಈ ಗ್ರಾಮ ಪಂಚಾಯತ್ ಒಳಗಡೆ ಬರೀ ಅವರು ಆಶ್ವಾಸನೆ ಕೊಡ್ತಾ ಇದ್ರು, ಆಮೇಲೆ ಬಾ ನೆಕ್ಸ್ಟ್ ಬಾ ಅಂತ ಓಡಾಡ್ತಾ ಇದ್ದಾರು. ಅದಕ್ಕೆ ನಾವು ಕೂಲಿ ಮಾಡಕ್ ಹೋಗ್ತಾ ಇದ್ದೀವಿ ಸರ್ ಅನ್ನೋ ಒಂದು ಆರೋಪ ಇದೆ ಸಾಹೇಬ್ರ. ಓಕೆ, ಅದು ಯಾರ ಜಾಬ್ ಕಾರ್ಡ್ ಆಗಿಲ್ಲ ಯಾರ್ದು ನಮ್ಮ ಗಮ್ಗೆ ನೀವು ತೊಗೊಂಡ್ಬಂದು ನಿಮ್ಮ ಪ್ಲೇಸ್ ಪ್ರಕಾರ ನಮ್ಗೆ ಗೊತ್ತಾಗ್ತಿ ಈಗ ಜಾಬ್ ಕಾರ್ಡ್ ಇಲ್ಲ ಅಂತ. ಯಾಕಂದ್ರೆ ಡೈಲಿ ಅಲ್ಲಿ ಹೋಗ್ತಾರೆ, ಡೈಲಿ ನಮ್ಮ ಊರಿಗೆ ಯಾರು ನೀವು ಮಾತಾಡಿಲ್ಲ. ಅಕಸ್ಮಾತ್ ಯಾರ್ದು ಜಾಬ್ ಕಾರ್ಡ್ ಆಗಿಲ್ಲ ವಿದಿನ್ 8 ಡೇಸ್ನಾಗ ಮಾಡಿಕೊಡ್ತೀನಿ. ಆಶ್ವಾಸನೆ ಇಲ್ಲ, ಗ್ಯಾರಂಟಿ ಮಾಡಿಕೊಡ್ತಾರೆ. ಮತ್ತು ನಿಮ್ಮ ಮುಂದೆ 8 ದಿವಸ ಅವ್ರಿಗೆ ಫೋನ್ ಮಾಡಿ ನಿಮ್ಗೆ ಹೇಳ್ತಾರೆ, ಸರ್ ನಮ್ಮ ಜಾಬ್ ಕಾರ್ಡ್ ಆಗಿದೆ ಅಂತ ಹೇಳ್ತಾರೆ. ನೀವು ಬಂದಿದ್ರಿ ಚಲೋ ಆಯ್ತು, ನಮ್ಗೆ ಉದ್ಧಾರ ಆಯ್ತು ಅಂತ ಅವರೇ ಹೇಳ್ತಾರೆ ನಿಮ್ಗೆ. ಈ ಪ್ರಕಾರ ನೋಡಿದ್ರೆ ಅಂಬೇಡ್ಕರ್ ಓಣಿ ಒಳಗಡೆ ಸುಮಾರು ಬಿಲ್ ತೆಗೆದಿದೆ. ಗಟರ್ ಕ್ಲೀನ್ ಮಾಡಿದ್ದೀನಿ, ಗಟರ್ ಕ್ಲೀನ್ ಮಾಡತ್ತೀನಿ ಅಂತೇಳಿ ತಮ್ಮ ಪಂಚಾಯತ್ ವತಿಯಿಂದ ಆದ್ರೆ ಆಗಿದೆ ಇಲ್ಲ. ಆದ್ರೆ ಗಟರ್ ಕ್ಲೀನಿಂಗ್ ಆಗಿಲ್ಲ. ನಾನು ವಿಡಿಯೋ ಈಗ ಜಸ್ಟ್ ಪ್ರೆಸೆಂಟ್ ಹೇಳ್ತದೆ ನನಗೆ ಪ್ರೆಸೆಂಟ್ ಗಟರ್ ಕ್ಲೀನ್ ಮಾಡಿಲ್ಲ, ಗಟರ್ ಕ್ಲೀನ್ ಮಾಡಿಲ್ಲ. ನಾನು ವಿಡಿಯೋ ತೋರಿಸ್ತೀನಿ ನಿಮಗೆ, ವಿತ್ ವಿಡಿಯೋ ತೋರಿಸ್ತೀನಿ. ವಿಡಿಯೋ ಮಾಡ್ಕೊಂಡು ಬಂದಿದ್ದು ಮಾತಾಡ್ತೀನಿ. ನೀವು ತೋರಿಸಿ ನಾ ಬೇಕಾದ್ರೆ ಹೋಗಿ ತೋರಿಸಿ. ನಮ್ಮ ಕಡೆನೂ ಎಲ್ಲೆಲ್ಲಿ ಕೆಲಸ ಮಾಡೋ ಫೋಟೋಗಳು ಇದಾವೆ ರೀ ಪಂಚಾಯತ್ನಾಗ, ಫೋಟೋಗಳು ಇದಾವೆ ನಮ್ಮ ಕಡೆ. ಅಂದರೆ ಎಲ್ಲೆಲ್ಲಿ ಕೆಲಸ ಮಾಡಲ್ಲ ಎಲ್ಲ ಟೋಟಲ್ ಕಿನ್ನಿ ಊರು ನಾವು ಕೊಟ್ಟಿದ್ದಿತ್ತು. ಕಿನ್ನಿ ಊರ್ದು ಗಟರ್ ಕ್ಲೀನ್ ಮಾಡಕ್ಕೆ ಹೇಳಿದ್ವಿ. ಅವ್ರು ಪೇಮೆಂಟ್ ಮಾಡಿಲ್ಲ ಏನು 15 ಫೈನಾನ್ಸ್, ಅವ್ರ ಫೋಟೋಗಳು ಎಲ್ಲ ಬಂದಿದೆ. ಇಷ್ಟೊತ್ತವರೆಗೂ ನಾವು ಕಿನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹೇಮಂತ್ ಪಾಟೀಲ್ ಸಾಹೇಬ್ ಡಿಸ್ಕಸ್ ಮಾಡಿದಾಗ ಇಲ್ಲಿರುವಂತ ಈಗ ಇವ್ರ ಅವಧಿ ಈಗ ಸುಮಾರು 6 ತಿಂಗಳಾಗಿದೆ ಇವ್ರು ಬಂದಿಲ್ಲಿ ಅಧ್ಯಕ್ಷ ಒಂದು ಅಧಿಕಾರ ಸ್ವೀಕಾರ ಮಾಡಿ. ಇವ್ರು ಬಂದ ಮೇಲೆ ಸಾಕಷ್ಟು ಕೆಲಸ ಆಗಿದ್ದಾವೆ. ಆಮೇಲೆ ಇನ್ನು ಕೆಲವೊಂದು ನ್ಯೂನತೆಗಳಿದ್ದಾವೆ. ಆ ನ್ಯೂನತೆಗಳನ್ನು ಅವ್ರು ಕವರ್ ಮಾಡ್ತೀನಿ, ಗಮನಕ್ಕೆ ತಂದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ನು ಮುಂದೆ ಎಷ್ಟು ಮಟ್ಟಿಗೆ ಅವ್ರು ಒಂದು ಇಂಟ್ರೆಸ್ಟ್ ಆಸಕ್ತಿಯಿಂದ ಮಾಡ್ತಾರೋ ಇಲ್ಲೋ ಅದಕ್ಕೆ ನೋಡೋಣ.